ನನ್ನ ಮುಂದೆ ತೊಡಿ ತಟ್ಟು ಕುಸ್ತಿ ನಿಲ್ತೇನೆ ಮಗನ. ನೀನು ಫೋಟೋ ತೊಳೆದ ನೀನು ಚಟ್ಟ ಕಟ್ಟು ಬಿಡ್ತೀನಿ ನೋಡು. ಒಟ್ಟು ಅವರ ಬಾಯಿಗೆ ಬಂದಾಗೆ ಮಾತನಾಡಬೇಡಿ. ನಿಮ್ಮದು ಜಬರ್ದಸ್ತಿ ಇದ್ದರೆ ನನ್ನದು ಇದೆ. ನೀವು ಏನೇನೋ ಮಾತನಾಡುವುದೇನು? ಅಲ್ಲ ಮಗನ, ಆವಾಗ ನನ್ನ ಹತ್ರ ಕೆಲಸ ಬೇಕಾಗಿದ್ದಾಗ ನಾ ಮದುವೆ ವಿಡಿಯೋಗೆ ಹೋದಾಗ್ಲೂ ನನ್ನ ಹಿಂದ ಕೈ ಮುಕ್ಕೊಂತ ಬಂದು, ತಿದ್ದಿದ ಫೋಟೋ ಹೊಡಿಬೇಕಾದ್ರೂ ನಾನು ಹಿಂದೆ ಕೈ ಮುಕ್ಕೊಂತ ಬಂದು. ಈಗ ಒಂದು ಕೈ ಬೇರೆನ ಶುರು ಹಚ್ಚಿಲ್ಲ. ಅದು ಆಗಲ್ಲ ಕೊಟ್ಟು ಅವರೇ. ಮೈ ಮುಟ್ಟಬೇಡ್ಲಿ, ಮರ್ಯಾದೆ ಕೊಟ್ಟು ಮಾತಾಡ. ಮಗ ದಾಮ್ರ ಗುಳಿಗೆ ಹಂಗೆ ಕಾಣ್ತಾನೆ, ಬಿಳಿ ಟುಮ್ಟುಮಿ ಇದ್ದಾನೆ. ಏನು ಹಾರಾಡ್ತಿಲ್ಲ ಏನಿನ? ಮರ್ಯಾದೆ ಕೊಡುವುದಂಥದ್ದು ನೀವೇನು ದೊಡ್ಡ ಸಾಹುಕಾರರ ಅಲ್ಲ. ನೀವು ನನಗೆ ಏನಂತ ಕರೆಯೋದು? ಬಟ 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 ಅಂತ ಕರೆಯೋದು. ಅದನ್ನು ಬಿಟ್ಟು ನೀವು ಯೋ ಶಂಕರ ಭಟ್ಟರೇ ಅಂತ ಮರ್ಯಾದೆ ಕೊಟ್ಟು ನೀವು ಮಾತನಾಡಿ, ನಾನು ಮಾತಾಡ್ತೇನೆ. ಅಬ್ಬೋ ನಿಂಗೆ ಭಟ್ರೆ ಅಂತ ಮರ್ಯಾದೆ ಕೊಡ್ಬೇಕಾ? ನೀ ಏನು ಈಶ್ವರ ದೇವ್ರ ಮನೆಗೆ ಏನು ಟೀ ಬಾರಿಸೋ ಬಟ್ಟ ಅಲ್ಲೇ ಮಗನ, ಸೌಂಡ್ ತಿರುಗಿಸೋ ಬಟ್ಟ ಅದೇ ನೀನ ಅಲ್ಲ. ಇಷ್ಟು ಜಬರ್ದಸ್ತ್ ಮಾಡಿ ಮಾತಾಡಕತ್ತಿಲ್ಲ. ಹಾಲಪ್ಪನಗಡಿಗೆ ಅಂತ ಕೆಲಸ ಸಿಕ್ಕಿದೇನು ಮತ್ತ? ಕೆಲಸ ಸಿಕ್ಕಿದೆ, ಇಷ್ಟು ಜಬರ್ದಸ್ತ್ ಮಾತನಾಡು ಭಟ್ಟರೇ ನಾವಲ್ಲ. ನಮಗೂ ಒಂದು ಹುಡುಗಿಯ ಮನೆಯಲ್ಲಿ ಕೆಲಸ ಸಿಕ್ಕಿದೆ. ಅದು ಯಾಗುಂಟು ಗೊತ್ತಾ? ಒಂದು ಸಲ ನೋಡಿದ್ರೆ ನೂರು ಸಲ ನೋಡ್ಬೇಕು ಅನಿಸ್ತದೆ ಮಾರ್ಯಾರೆ. ಬ್ಯೂಟಿಫುಲ್ ಲೇಡಿ. ಒಮ್ಮೆ ನೋಡಿದ್ರೆ 100 ಸಲ ನೋಡ್ಬೇಕು ಅನಿಸ್ತೈತಿ. ನಮ್ಮ ಕಣ್ಣಿಗೆ 1 ಸಾವಿರ ಕೊಂಡ್ರು ಇನ್ನೊಂದು ಸಾವಿರ ಹುಣ್ಣಾದವ್ರಂಗೆ ಕಾಣ್ತಾರ. ಅಬ್ಬಾ ಮಗನ, ಅಂತ ಫಿಗರ್ ನಮ್ಮೂರಾಗ ಯಾರಿದಾರ? ಒಬ್ಬಳು ಇದ್ದಾಳೆ. ಅವಳು ಕರಿಬಸಯ್ಯನ ಸೊಸೆ ಪುಟ್ಟಿ ಅಂತ. ಅವಳನ್ನ ನಾನು ಬಹಳ ಪ್ರೀತಿ ಮಾಡ್ತಾ ಇದ್ದೇನೆ. ಅವಳ ಕಾನವಳಿಯಲ್ಲಿ ಕೆಲಸಕ್ಕೆ ಮಗನ, ಆ ಪುಟ್ಟಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಈ ಪುಟ್ಟಿಯ ಪ್ರೀತಿಸ್ತಾನಲೇ. ಪ್ರಾಣಕ್ಕಿಂತ ಹೆಚ್ಚೇನು ಪ್ರೀತಿ ಮಾಡ್ತೀಯ ಪ್ರದೀಪಕ್ಕಿರ? ಲೇ ಬಟ್ಟ, ಆಕಿ ಉತ್ಸಾಹ ಬರೀ ಬಿಟ್ಬಿಡ. ಆಕಿ ಸುದ್ದಿ ಹೋದೆ ಅಂದ್ರ ಅವನ ಕಣ್ಬೇಕಾಗಿ ಕೈ ಕೊಡ್ತೀನಿ ನೋಡ. ಅದು ಹೇಗಾಗ್ತದ? ನಾನು ಅವಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಅಷ್ಟು ಅಲ್ಲ, ಸಿನಿಮಾದಲ್ಲಿ ಸೇರಿಸಬೇಕಂತ ಕಾಣಿದ್ದೇನೆ. ಆಗಿರುವಾಗ ನಾನು ಸುಮ್ಮನೆ ಬಿಡುವಾಗನಲ್ಲ. ಹಂಗಾದ್ರೆ ಮಗನ ನಡ್ದೆ ಹೋಗ್ಲಿ ಜಂಗಿ ಏನಾಯ್ತು? ಚಡ್ಡಿ ಪರ್ರಂತ. ಚಡ್ಡಿ ಬೇಕಾ ಹುಡುಗಿ ಬೇಕಾ? ಮಗನ, ಚಡ್ಡಿ ತುಂಡಾದ್ರೂ ಬೇಜಾರಿಲ್ಲ, ಆಕಿ ಬೇಕಾ? ಮಗನ, ಇಲ್ಲಿ ಯಾರೋ ಹಿರಿಯರು ಬರಕತ್ತಾರ, ಅವ್ರೇ ಕೇಳೋಣ. ಮಗ ತರಕಾರಿ ತಿಂದ್ರು ಗಟ್ಟಿ ಅದಾನ. ನೀ ಮೀಟಿದ ಕೋಳಿ ಹೇಟಿಯೋ ಮೊಟಿ ಹಾಕ್ದೆ ಪಿಟಿ ಹಾಕಿತು. ಹಿರಿಯರ ನಮಸ್ಕಾರ. ನಿಮ್ಮದು ಕೌಚಿ ಗೋಲಿ ಹೊಡಿಲೆ ನಿನ್ನ ನಮಸ್ಕಾರಕ್ಕೆ ಮಗನ. ಯಾರಂತ ಹೇಳಿದ್ಯೋ ಮಗನ? ಕರಿಬಸಯ್ಯ, ಅದೇನು ಕರಿಬಸಯ್ಯ ಅಲ್ಲಲ್ಲೋ ಮಕ್ಕಳ್ರ. ಈ ನಮ್ಮನಿ ಎಲ್ಲ ಕಳಿಚ ಹಳ್ಳ ಕುಡ್ದ ಅಲ್ಲ. ಇದೇನು ಕಬಡ್ಡಿ ಆಡ್ತಿರೋ ಇಲ್ಲ ಸುಲ್ತಾನ್ ಗಿಲ್ತಾನ್ ಪಿಕ್ಚರ್ ನೋಡ್ಕೊಂಡು ಬಂದಿರೋ? ಅಲ್ಲ ಮುಂಜಾನೆ ಇದ್ದ ಈ ನಮ್ಮನೆ ನಡೂರ್ ರೋಡ್ನಲ್ಲಿ ವ್ಯಾಯಾಮ ಮಾಡಕತ್ತಿರಲ್ಲ. ಹೊಡಿ 9 ಯಜಮಾನ್ರಿ, ನಾವಿಬ್ರು ಪ್ರೋ ಕಬಡ್ಡಿ ಅಥವಾ ವ್ಯಾಯಾಮ ಮಾಡ್ತಾ ಇದ್ದದ್ದಲ್ಲ. ಅಲ್ಲ, ಒಂದು ಹೆಣ್ಣಿನ ಸಲುವಾಗಿ ಜಂಗಿ ಕುಸ್ತಿ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಅಂಪೈರ್ ಆಗಿ ಆಯ್ತಾ? ಅಲ್ಲಲ್ಲ ಮಂಗ್ಯ ನನ್ನ ಮಕ್ಕಳ್ರ. ನಮ್ಮ ಕಾಮಿಡಿ ರಾಜು ಹೇಳುವಂಗ ಆ ಇಟ್ಟಡ ಡೇರಿ ಮಿಲ್ಕನ ಸಲುವಾಗಿ ನನ್ನ ಮಗನು ಇಲ್ಲಿ ಯುದ್ಧ ಇಟ್ಟು ಮಗದಿರ ಇದೇನ್ ದಾಪನೆ ಆಗನೇನ? ಹಿರಿಯರ ಇಲ್ಲ ಕುಸ್ತಿ ಇಟ್ಟವ ನಿಮ್ಮಂತದೇ ಚೌಕ ಹಳದಚ್ಚಿ ವಿನಾಯಕ. ಅಲ್ಲ ನನ್ನ ಮಗನ ಮೊದಲು ಕಡಿಬೇಕಾ?
ಏನ್ ನಿಮ್ ಪಿಂಡದ ಮ್ಯಾಗ ಹೊಡೆಯೋದು 9? ಅಲ್ಲಲೇ ಮಗನ, ಇದಂತ ತಿಳ್ಕ. ನವಶಕ್ತಿಗಳು 9, ನವಗ್ರಹಗಳು 9. ನಿಮ್ಮಿಂತ ಅಡ್ನಾಟಿ ಮಕ್ಕಳು ಭೂಮಿ ಮೇಲೆ ಬರ್ಬೇಕಂದ್ರು ಆಗಬೇಕು ಬರೋಬ್ಬರಿ 9. ಅದೇ ಈ ಹೊಡಿ 9 ಮಗನ. ಮತ್ತೆ 9 ಅಂದ್ರೆ ನಾವಿಬ್ರು ಸೇರಿ ನಿಮ್ಮನ್ನ ಪಡಿಬೇಕಾಗೈತೆ ನೋಡಿ. ಅದು ಬಿಡಿ ಯಜಮಾನ್ರೆ, ನೀವು ಒಂದು ಮಾಡಿ ಹಾಗಿದ್ರೆ ನಾವು ಆ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೇವೆ. ನೀವೇ ಒಂದು ನಿರ್ಣಯ ಕೊಟ್ಟು ಬಿಡಿ ಅದನ್ನ. ಏ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಆಕಿ ಬೇಕು ಅಂದ್ರೆ ಬೇಕು. ಅಲ್ಲಲೇ ತಮ್ಮ, ಈ ತರ ಮಾಡ್ತೀವಿ ಒಂಥರ ಈ ಹುಚ್ಚ ವೆಂಕಟ ಬಂದ ಮೈ ಮೇಲೆ ಬಂದಂಗ ಮಾಡ್ತಾರ. ಸ್ವಲ್ಪ ಹೇಳಿ ಹಿರಿಯ ಮನುಷ್ಯ ಹೇಳ್ತೀನಿ ಕೇಳ್ಕೊ. 15ರ ಹರೆಯಲ್ಲಿ ಕತ್ತೆಯು ಸಹ ಸುಂದರವಾಗಿ ಕಾಣುತ್ತದೆ ಅಂದಾಗ ಮಗದಿರ ಒಂದು ಹೆಣ್ಣಿನ ಸಲುವಾಗಿ ಮಹಾಭಾರತನ ಗಡ್ಡ 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 ಗಡ ಅಂದೈತೆ. ಇನ್ನು ರಾಮಾಯಣ ಒಂದು ಬದಿಗೆ ಹೋಗೈತೆ. ಅಂತದ್ರಲ್ಲಿ ನಿಮ್ಮಂತ ಮಂಗ್ಯ ಮಕ್ಕಳ ಕಥೆ ಏನಲ್ಲಿ ತಮ್ಮ. ಅಲ್ಲ ಹುಡುಗಿ ಯಾರ, ಆಕಿ ಎಲ್ಲಿದ್ದಾಳ, ಸ್ವಲ್ಪ ಸದನ ಕರೆದ್ರಲ್ಲ ನಮಗೆ, ಅವಳ ಹತ್ರ ಕೇಳಿ ಒಂದು ನಿರ್ಣಯ ಕೊಡೋಣ. ಕರೆಲು ಆಕಿ ಎಲ್ಲಿದ್ದಾಳ? ಬನ್ನಿ, ಎಲ್ಲಿ ಬರ್ಬೇಕು ನೋಡ್ರಿ. ಸ್ವಲ್ಪ ಸುಧಾರಿಸ್ಕೊಳ್ರಿ. ಇವ ನಿಮ್ಮ ಮಾವನ? ಅಯ್ಯೋ ನಿಮ್ಮ ಹಾಳಾಗ್ಲಿ. ಪುಟ್ಟಿಯವ್ರ, ಇವರು ನಿಮ್ಮ ಮಾವನ? ನನಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಅಲ್ಲ, ನಮ್ಮ ಮುದ್ದಿನ ಮಾವ ನನ್ನ ಮದುವೆ ಹಾಕಿನಿ ಅಂತ ಹೇಳಿದ್ದ, ಈಗಾಗಲೇ ಶಟದಾಗ ಕುಂತು ಬಿಟ್ಟಾನ. ಇವ ಕಡಿಗೆ ಏನಂದು ಸತ್ತ? ನಿಮ್ಮ ಮಾವ ಹೋಗ್ಬೇಕಾದ್ರ ಹಾ, ಹೊಡಿ 9 ಅಂತ ಜೋರೇ ಹೊಡಿತಾನ. ಹೊಳಿ 9 ಅಂದಾನಂದ್ರೆ 9 ತೂತು ಗಪ್ಪ ಆಗ್ಯಾವ. ಅವನ ದುಬ್ಬದ ಮೇಲೆ ಒಂದು ಗುದ್ರಿ ತಾನ ಹೇಳ್ತಾನೆ. ಹಾಗಿದ್ರೆ ತಡ ಯಾಕ? ಏ ಮದವ, ಹೊಡಿ 9 ಜೀರೋ ಇಂಟ. ಮತ್ತೆ ತಡ ಹೊಡಿ ಒಂದು 10. ಓಯ್ ಓಯ್ ಓಯ್. ಇವತ್ತೇನು ಅಮಾವಾಸ್ಯ? ಇಲ್ಲ ಮರ್ರ, ಅಲ್ಲ ಮತ್ತೆ ಮೇಸ್ಲ ಆಗ್ತಿದ್ಯಲ್ಲ ಮರೆ. ಹೋಯ್ ಹೋಯ್ ಹೋಯ್. ಅದು ಹಾಗಲ್ಲ ಮರ್ರ. ಮತ್ತೆ ಹೆಂಗೆ ಮಾವ, ನಿನಗ ಹೊಳಿ 9 ಆಗಿತ್ತು. ಹೊಳಿ 9. ಹಾಗಲ್ಲ, ನಿಮ್ಮ ಕಡೆ ಅದನ್ನ ಕಾಗೆ ಕರೆಯೋದು ಮರ್ರ ಅಮಾವಾಸ್ಯೆಗೆ. ನಮ್ಮ ಹತ್ರ ಓಯ್ ಓಯ್ ಅಂದ್ರೆ ಎಪ್ಪಿಸಿದ್ದು. ಹಿಂಗೆ ಹೇಳಿ ಮಾರ್ರೆ. ವೇರ್ ಇಸ್ ಯುವರ್ ಕಂಟ್ರಿ? ಹಾ, ನಾ ಎಲ್ಲಿದ್ದೇನೆ? ಬಾವಿಕೆರಾಗ ಸ್ಟೇಷನಾಗ ಮತ್ತೆ ಇರ್ತೀನಿ. ಹಾ, ನೀಲ್ ನಡು ಬಿದ್ಯಾಗ ನೀಲೇನ್ ಮಾಡಾಕತ್ತಿ? ನಿನ್ ಹೊಡಿ 9 ಆಗಿತ್ತ ಮಾಮ? ಹೌದೇನ? ಅಯ್ಯೋ ನನ್ನ ಪುಟ್ಟಿ, ಆವತ್ತ ಹೊಟ್ಟೆ 9 ಸುಬ್ಬಗ್ವಿ ಕತೆ ನಿನಗೆ ಹೇಳಿ ನಾ ಬದುಕಿನ ನೋಡಿ ಇವತ್ತ. ಇಲ್ಲ ಅಂದ್ರ ನಿಮ್ಮ ಮಾವ ನಿಗದ್ ಬಿದ್ದ ನೆಲ್ಲಿಕಾಯ ಹೋಗ್ತಿದ್ದ. ಅಲ್ಲ ಅಂದಂಗ ಈ ನನ್ನ ಮಕ್ಕಳು ಕರ್ನಾಟಕದಲ್ಲಿ ಹುಡ್ದ ಕರ್ನಾಟಕದ ನನ್ನ ಮಕ್ಕಳು ಯಾರು ಇವ್ರ? ರೀ ಹಿರಿಯರ, ಐ ಎಮ್ ಎ ಫೋಟೋಗ್ರಾಫರ್ ಅಂತ ಹೇಳಿ ನಿಮ್ಮ ಕಾನೋ ಹೊಡಿಯಕ್ ಬರ್ತಿದ್ನಲ್ಲ ನಾನ. ಓಹೋ ಹೋ ಅದೇನ? ಹಿರಿಯರ, ನನ್ನ ಹೆಸರು ಶಂಕರ ಭಟ್ಟ ಅಂತ. ನಿಮ್ಮ ಖಾನಾವಳಿಗೆ ಅಡಿಗೆ ಭಟ್ಟನಾಗಿ ಕೆಲಸಕ್ಕೆ ಬರ್ತೇನೆ ಅಂತ ಹೊಟ್ಟೆಯವ್ರು ಹೇಳಲಿಲ್ವಾ? ಓ ನೀನ ಅವೆಲ್ಲ ಓಕೆ ಮಗನ. ಈ ನಮ್ಮನೆ ಅಂಗಿ ಕಳಿಸ್ಕೊಂಡ ಇಲ್ಲಿ ದಿನೇಶ್ ನಾಡಿ ಹುಡುಗ ನಿಲ್ಬೇಡ. ಯಾವ್ದಾರು ಎಮ್ಮಿ ಗಿಮ್ಮಿ ಬಂದ ಎದಿಗೆ ಬಾಯ್ ಹಾಕುದ ಕೂತಿ ಅಂಗಿ ಹಾಕೋ. ಅಲ್ಲಲ್ಲ ಮಗದಿರ ಅಂತೂ ಆಯ್ತು. ಮತ್ತೆ ಇಲ್ಲೇನ್ ಮಾಡ್ತಿದ್ರಿ ಮಂಗ್ಯಾಮನ್ ಮಕ್ಕಳ? ನಡು ಹಾಗೆ ನಿಂತು ಇಲ್ಲೇನ್ ಮಾಡ್ತೀರಿ ಮಂಗ್ಯಾಮನ್ ಮಕ್ಕಳ? ರೀ ಹಿರಿಯರ, ನಾವಿಬ್ರು ಚಡ್ಡಿ ದೋಸ್ತರದೀವಿ. ಒಂದೇ ಚಡ್ಡಿ ಮ್ಯಾಗ ಬೆಳೆದಿದ್ ನೋಡ್ರಿ. ಅಲ್ಲ ಮಗದಿರ, ಒಂದೇ ಚಡ್ಡಿ ಅಂತೀರಿ, ಮತ್ ಒಂದ್ ಪಟ್ಟಿ ಒಂದ್ ಕರಿ ಮಟ್ಕ. ಇದ್ಯಾವ್ದು ಚಡ್ಡಿ ಮಗನ? ಇದೊಂದು ಬಾಳ್ ಚಂದ ಕಿಸ್ತಿದ್. ಹೇಳಿದ್ನಲ್ಲ ಭಟ್ರು ಸಿಕ್ಕಿದ್ರು ಮೊನ್ನೆ ಅಂತ ಹೇಳಿ. ಇವ್ರ ನೋಡು ಭಟ್ರು. ಆ ಮಾಡಿ ಇವನೇನ ಒಳ್ಳೆ ಕಾಣ್ತಾನ ಮಗ. ಹೌದೇನೋ ಬಟ್ಟ? ಅಡ್ಗೆ ಮಾಡ್ತೇನ ಮಾಡಲ್ಲಾಗ? ನೋಡಿ ಯಜಮಾನ್ರಿ, ನಿಮ್ಮ ಖಾನಾವಳಿ ನನಗೆ 3 ತಿಂಗಳಲ್ಲಿ ಕೊಟ್ಟು ನೋಡಿ. ಮುಂದೆ ತರಲಿಲ್ಲ ಅಂದರೆ ನಾನು ಶಂಕರ ಭಟ್ಟನೇ ಅಲ್ಲ. ಸ್ವಲ್ಪ ತಡೆ, ನೀ ಅಡುಗೆ ಮಾಡ್ತಾ ಅಡ್ಡಿಲ್ಲ,
ಮತ್ತೆಲ್ಲರೂ ಇದ್ರ ಅಡುಗೆ ಮಾಡುವೆ ಮತ್ತೆ ಅದಕ್ಕೆ ಆಗೈತಲ್ಲ. ಹಿರಿಯರ ಈ ಮಗನ ಕೈಲಿ ನಿಮ್ಮ ಖಾನಾವಳಿ ಕೊಟ್ರ ನಿಮ್ಮ ಖಾನಾವಳಿನೂ ತೊಳೆದ ನಿಮ್ಮ ಆಕಿಗೂ ಮುಂದಕ್ಕೆ ತರ್ತಾನ್ರಿ. ಸ್ವಲ್ಪ ವಿಚಾರ ಮಾಡಿ ಇಟ್ಕೊಡ್ರಿ ಅವನ. ಅಲ್ಲಲೇ ಮಂಗ್ಯ ನನ್ನ ಮಗನ ಎಷ್ಟ ಒಳ್ಳೆ ದೊಡ್ಡ ತಿರುಗಿ ಮನುಷ್ಯ ಆದೀನಿ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟಿಯಲ್ಲೋ. ನಾ ಎಂತ ಮನುಷ್ಯ ಅಂತೇನು ಗೊತ್ತ ನಿನಗ? ಯಾವುದಾದ್ರೂ ಜಾಗದಲ್ಲಿ ಥಿಂಕ್ ಮಾಡಿ ಹಿಂಗ್ ಬಿಡೋ ನನ್ನ ಮಗ ನನಗ ಹೇಳಕ್ ಬಂದಿ. ಈ ಮಗನ ಮೊದಲ ತಗ ಹೋಗಿ ನಮ್ಮ ಸಾವುಕಾರ ಮನೆಯಾಗ ಅಡಿಗೆ ಮಾಡೋ ಹಳ್ಳಿ ಕೊಟ್ಲಿಗೆ ಹೊಡಿತೀನಿ ಮಗನ್ನ. ಅಲ್ಲೇನಾದ್ರೂ ಸ್ವಲ್ಪ ರಿಕವರಿ ಕಂಡ ಅಂತ ಹೇಳಿದ್ರ ಆಮೇಲೆ ನಾನು ಹೋಟೆಲ್ನಾಗ ಒಪ್ಪೋದಾದ್ರೆ ಹೊಟ್ಟೆ ಒಂಬತ್ತ ಹೌದೌದು ತಯಾರಾಗೇ ಬಿಟ್ಟಾರ ನಮ್ ಭಟ್ರ. ಹೌದಲ್ರಿ ಭಟ್ರ? ಪುಟ್ಟಿಯವರೇ, ನೀವು 100 ಮನೆಯಲ್ಲಿ ಕೊಟ್ಟ ಕೆಲಸವನ್ನ ನಾನು ಎಲ್ಲ ಮುಗಿಸಿ ನಿಮ್ಮ ಖಾನಾವಳಿ ಬಂದು ಕೆಲಸ ಮಾಡುತ್ತೇನೆ. ನಾನು ಮಾಡ್ತಾನ ನಿಮ್ಮನ್ನ ನೋಡಿದ್ರೆ ಮಾಡ್ದೆ ಏನ್ ಮಾಡ್ತಾನ ಮಗನ? ಎಲ್ಲ ಮಾಡ್ತಿ. ನಿಂದೇನು ಸೌದ್ ಹೋಗೈತಿ, ಹಾಕಿದೇನು ಹಾಳಾಕೈತಿ, ಮಾಡ್ದೆ ಏನೋ ಮಾಡವೈತಿ. ಪುಟ್ಟಿಯವರ ಮೊನ್ನೆ ಹೊಡೆದಿದ್ನಲ್ಲ ಫೋಟೋ ಪ್ರಿಂಟ್ ಹಾಕ್ಸ್ಕೊಂಡ್ ತರ್ತೀನಿ. ಬರ್ಲಿಯಾ? ಬರ್ರಿ, ಊಟಕ್ಕೆ ಬರ್ತಿರ್ಲ ಅವಾಗ ತಗೊಂಡು ಬರ್ರಿ. ಪುಟ್ಟಿ, ಆ ಫೋಟೋಗ್ರಾಫರ್ನ ಹತ್ರ ನಿಂದೆಲ್ಲ ಪತ್ರಗಳು ಬಿಡ್ಸ್ಬೇಕು ಕೂತ ಬೇಡ. ಬರೋಬ್ಬರಿ ಮಗನಲ್ಲವ, ಕುಂಟಗಣಿ ನನ್ನ ಮಗವ. ಪುಟ್ಟಿಯವರೇ, ಎಂಟುಗಣಿ. ನಾನು ಸ್ನಾನ ಮಾಡಿದೆ 15 ದಿನ ಆಯ್ತು. ಮೈಯೆಲ್ಲ ಹೊಲ ವಾಸನೆ. ನಾನು ಅದು ಸ್ನಾನ ಮಾಡಿ ನೇರವಾಗಿ ನಿಮ್ಮ ಖಾನಾವಳಿಗೆ ಬರ್ತೇನೆ. ಆಯ್ತಾ? ಟಾಟಾ ಬಾಯ್ ಬಾಯ್. ಟಾಟಾ ಅಂದ್ರೆ ಮಗನ ಬಟ್ಟ ಬಾಟ. ಪುಟ್ಟಿ, ನನಗೋದ್ ನಮ್ಮ ಸಾವುಕಾರ ಮನ್ಯಾಗ ಸ್ವಲ್ಪ ಕೆಲಸ ಐತಿ. ಆಮೇಲೆ ಏನಾದ್ರೂ ಬಣ್ಣಣಿ ಮಾಡುವ, ಸ್ವಲ್ಪ ಬ್ಯಾಗ್ ತರಕಾರಿ ತಗೊಂಡ ಬಂದ್ಬಿಡಲ್ಲ. ಅಲ್ಲ, ಈ ಬಟ್ಟ ಮತ್ತು ಪುಟ್ಟ ಇಬ್ರು ಕೂಡ ನನ್ನ ಮೇಲೆ ಮನಸ್ಸಿಟ್ಟಾರ ಅಂದ್ಮೇಲೆ ಇದ ವಾತಾವರಣದಾಗ ನನಗೆ ಕುಣಿಬೇಕು ಅಂತ ಅನ್ಸಾಕತ್ತೈತಿ. ಹಾಕ್ರಿ ಒಂದು ಸಾಂಗ್. ಏನು ಮಾವು ಮಾಡಿದ್ದು? ಪಂಜೆ ಬಿಟ್ಟೋಗಿದ್ದೆ ತಕ್ಕ ಪುಣ್ಯ ಅದೊಂದ ಬಿಟ್ಟು ಹೋಗ್ಯಾನ, ಎಲ್ಲ ಕಳೋದಿಲ್ಲ ಇಟ್ಟು ಹೋಗೋ ಮನುಷ್ಯ ಅದ ನೀವು. ಅಂತೂ ಇಂತೂ 3 ಮಂದಿ ಕಣ್ಣು ಹಾಕ್ಯಾರ. ಮುಂದೇನಾಗತ್ತ ಹೋಗ್ಯಾ ಬಿಡ್ಲಿ ನೋಡೆ. ಆ